ಚೆನ್ನಾಗಿದೆ. ಒಂದು ಚಿಕ್ಕದಾಗಿ ಇಷ್ಟು ಮಟ್ಟಕ್ಕೆ ತುಂಬ ಚೆನ್ನಾಗಿದೆ, ಸೌಂಡ್ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಮೇಡಮ್. ಜೊತೆಗೆ ಏನಪ್ಪ ಅಂದರೆ ಒಂದು ಮಗು ವಿಚಾರಕ್ಕೆ ಬರ್ತೀನಿ. ನಂದು ಒಂದು ಅಗತ್ಯ ಸೇವಾ ಟ್ರಸ್ಟ್ ಅಂತ ಒಂದು ಸುಮಾರು ಒಂದು ಕಾರ್ಯಗಳನ್ನ ಇಂಥ ಮಕ್ಕಳಿಗೋಸ್ಕರನೇ ಮಾಡ್ತಿದ್ದೀವಿ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿಂದು ಮುಖ್ಯವಾಗಿ ಸಮಸ್ತ ನಾಡಿನ ಜನತೆಗೆ ಈ ಕೂತಿರತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಮದರ್ಸ್ ಡೇ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಆ ಒಂದು ಮಗುಗೆ ನನ್ನ ಕಡೆಯಿಂದ ನನ್ನ ಸಂಸ್ಥೆಯಲ್ಲಿ ಒಂದು ಸುಮಾರು ಜನ ಇಂಥ ಮಕ್ಕಳಿಗೆ ಸಹಾಯ ಮಾಡೋಂಥವ್ರು ಇದ್ದಾರೆ. ನನಗೆ ದಯವಿಟ್ಟು ಅವ್ರದ್ದು ಒಂದು ಡೀಟೇಲ್ಸ್ನ ಮತ್ತು ಒಂದು ಸ್ಕ್ವೇರ್ ಏನಂತಾರದು ಕೋಡು ಸ್ಕ್ಯಾನರ್ ಕೋಡ್ ಅದರಲ್ಲಿ ಆ ಮಗು ಹೆಸರಿರುವಂಥದ್ದನ್ನು ಮಾಡಿಸಿ ನನಗೆ ಕಳಿಸ್ಕೊಟ್ರೆ ಇಡೀ ರಾಜ್ಯದಲ್ಲಿ ನನ್ನ ಕಡೆ ಇರೋಂಥವ್ರ ಕಡೆಯಿಂದ ಅವ್ರಿಗೆ ಏನು ಸಹಾಯ ಆಗುತ್ತೋ ಅದನ್ನು ನಾನು ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ಮೇಡಮ್, ನೀವು ನಾವು ಎಲ್ಲೋ ಸಮಯ ಸಿಕ್ಕಿದಾಗ ನಾವು ಒಂದು ಸೇವೆ ಅಂತ ಮಾಡ್ತಿದ್ವಿ. ನೀವು ಅದನ್ನೇ ಒಂದು ಕೆಲಸ ಇಟ್ಕೊಂಡು ಏನು ಆ ತಂದೆ ತಾಯಿ ಇಲ್ದಿರೋಂಥ ಮಕ್ಕಳಿಗೆ ಒಂದು ವೃದ್ಧರಿಗೆ ನೀವು ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಆ ಕಾರ್ಯನ ಮಾಡ್ತಾಯಿದ್ರು. ಆ ಪರಮಾತ್ಮ ನಿಮಗೆ ಇನ್ನೂ ಒಂದು ದೊಡ್ಡ ಮಟ್ಟದ ಶಕ್ತಿ ಕೊಟ್ಟು ಇಡೀ ರಾಜ್ಯದಲ್ಲಿ ನಿಮ್ಮ ಹೆಸರಾಗಲಿ. ಈ ಒಂದು ಕಾರ್ಯಕ್ರಮ ಹಿಂಗೆ ಮುಂದುವರ್ಸ್ಕೊಂಡೋದ್ರೆ 50 ಸತಿ ಸರು ಸೇವಕರು ಇಲ್ಲ ಬಂಡರೋ ಗೊತ್ತಿಲ್ಲ, ಎಲ್ಲ ಕಾರ್ಯದಲ್ಲಿ ಸೇವಕರಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಇನ್ನೂ ಆ ಪರಮಾತ್ಮ ಶಕ್ತಿ ಕೊಡಲಿ ಅಂತ ಕೇಳ್ತಾ ನನ್ನ ಕಡೆಯಿಂದ ಆಗುವಷ್ಟು ಸಹಾಯನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಟ್ರಸ್ಟ್ಗೂ ಕೂಡ ಒಳ್ಳೆಯದಾಗಲಿ, ಶ್ರೀನಿವಾಸ್ ಸರ್ಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ.